ಹಾಯ್ ಫ್ರೆಂಡ್, ಅಣಬೆ ಮಾಡೋದಿದ್ದೀನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ತೊಳೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಅದನ್ನು ಅಣಬೆನ ತೊಳ್ಕೊಬೇಕು. ನಾನು 4 ಪ್ಯಾಕೆಟು ಅಣಬೆ ತೊಗೊಂಡಿದ್ದೀನಿ. ಅದನ್ನು ನೋಡಿ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀರನ್ನ ಚೆನ್ನಾಗಿ ಹಾಕಿ ಅದರಲ್ಲಿ ನೆನೆಸಿಡಬೇಕು. 1 ನಿಮಿಷದಲ್ಲಿ ಅದನ್ನು ನೆನೆಸಿ ನೋಡಿ ಒಂದೊಂದಾಗಿ ತೊಳಿಬೇಕು. ಯಾಕಂದರೆ ಅದರಲ್ಲಿ ತುಂಬ ಮಣ್ಣು ಇರುತ್ತೆ. ಅದರಿಂದ ಹೀಗೆ ನೀಟಾಗಿ ಹೀಗೆ ನೋಡಿ, ಅದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಹಿಂಗೆ ಉಜ್ಜಿ ತೊಳಿಬೇಕು. ನೋಡಿ ಫ್ರೆಂಡ್, ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅಣಬೆನ ಚೆನ್ನಾಗಿ ತೊಳೆದಿದ್ಮೇಲೆ ದೊಡ್ಡ ಪೀಸಸ್ ಅಲ್ಲ, ಅರ್ಧದಲ್ಲಿ ಅರ್ಧ ಕಟ್ ಮಾಡಬೇಕು. ಒಂದನ್ನ ಈ ರೀತಿ ಕಟ್ ಮಾಡಿಕೊಂಡು ಅರ್ಧದಲ್ಲಿ ಅರ್ಧ ಮಾಡಬೇಕು. ಮತ್ತು ಚಿಕ್ಕ ಪೀಸ್ ಇದೆ ನೋಡಿ, ಚಿಕ್ಕ ಪೀಸೆಲ್ಲ ಅರ್ಧ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಬಾಯಿ ಸಿಗೋದಿಲ್ಲ, ನೈಸ್ ಆಗಿಬಿಡುತ್ತೆ. ನೋಡಿ, ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 4 ಪ್ಯಾಕೆಟ್ ತೊಗೊಂಡಿರೋಕ್ಕೆ ಅಣಬೆ ಇಷ್ಟ ಆಗಿದೆ. ನೀವು 1 ಪ್ಯಾಕೆಟು 2 ಪ್ಯಾಕೆಟ್ ತೊಗೊಂಡ್ರೆ ನಿಮ್ಗೆ ಎಷ್ಟು ಜನಕ್ಕೆ ಯೂಸ್ ಬೇಕೋ ಅಷ್ಟು ತೊಗೊಳ್ಳಿ. ಇದು ನನಗೆ 4 ಪ್ಯಾಕೆಟು ಅಂತಂದರೆ ಒಂದು 6-7 ಜನ ತಿನ್ಬೋದು. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಶುಂಠಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಅಣಬೆ ಜಾಸ್ತಿ ಇರೋದ್ರಿಂದ ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಇದು ಪೆಪ್ಪರ್ ಅಣಬೆ ಮಾಡ್ತಾ ಇರೋದು. ಇಂಗ್ಲೀಷಲ್ಲಿ ಮಶ್ರೂಮ್ ಅಂತಾರೆ, ಕನ್ನಡದಲ್ಲಿ ಅಣಬೆ ಅಂತಾರೆ. ಪೆಪ್ಪರ್ ಮಶ್ರೂಮ್ ಇಂಗ್ಲೀಷಲ್ಲಿ, ಪೆಪ್ಪರ್ ಅಣಬೆ ಕನ್ನಡದಲ್ಲಿ. ನೋಡಿ ಫ್ರೆಂಡ್, ಬಾಣಲಿ ಕಾದಿದೆ. ಕಾದ ನಂತರ ಎಣ್ಣೆ ಹಾಕೋಬೇಕು. ಇದಕ್ಕೆ ಅಣಬೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ, ಯಾಕಂದರೆ ನಾವು ಅದರಲ್ಲಿ ನೀರು ಹಾಕೋದಿಲ್ಲ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಕಾದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಶುಂಠಿ ಹಾಕಬೇಕು. ಶುಂಠಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಂದು 6-7 ಜನಕ್ಕೆ ಮಾಡೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಆನಿಯನ್ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಇಷ್ಟು ಫ್ರೈ ಆಗಿದೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆಗಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಇರಬೇಕು ಇದಕ್ಕೆ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದರೆ ಈ ಕಲರ್ ಬರಬೇಕು, ಹಸಿ ವಾಸನೆ ಹೋಗ್ಬೇಕು, ಆ ಥರ ಹುರಿಬೇಕು. ಇಲ್ಲಾಂದರೆ ಅರಿಶಿನ ಸ್ಮೆಲ್ ಇರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಅಣಬೆ ಬೆಂದಿದ ಮೇಲೆ ಸ್ವಲ್ಪ ಆಗುತ್ತೆ. ಅದನ್ನು ಎಷ್ಟೇ ಹಾಕೋದೂ ಸ್ವಲ್ಪ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಅಣಬೆ ಹಾಕಿ ನಾವು ಅದು ಬೆಂದಿದ ಮೇಲೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ಇಲ್ಲಡಿ ಹಾಕ್ಕೊಂಡು ಈಗ ಇದು ಫ್ರೈ ಆಗಿದ ತಕ್ಷಣವೇ ಅಣಬೆ ಹಾಕ್ಕೊಳ್ಳಿ. ನಾನು 5-6 ಜನಕ್ಕೆ ಮಾಡೋದ್ರಿಂದ ಇಷ್ಟು ಅಣಬೆ. ನಿಮಗೆಲ್ಲ 1 ಪ್ಯಾಕೆಟ್ 2 ಪ್ಯಾಕೆಟ್ ಆದರೆ 4 ಜನ, 2 ಆ ಥರ ತಿನ್ಬೋದು. ಅದು ಸ್ವಲ್ಪ ಹಾಕ್ಕೊಂಡು ಏನು ಮಾಡಿ, ಜಾಸ್ತಿ ಜನಕ್ಕೆ ಮಾಡಿದ್ರೆ ಈ ಥರ ಮಾಡ್ಬೋದು. ನೋಡಿ, ಕಲಸಿ ನಾವು ಅಣಬೆ ಹಾಕಿ ಕಲಸಿದ ಮೇಲೆ ನೋಡಿ, ಅಣಬೆಲೆ ನಾವು ತೊಳೆದಿದ್ದು ಇಷ್ಟು ನೀರು ಬರುತ್ತೆ. ಮತ್ತು ಎಣ್ಣೆನೂ ಹಾಕಿರ್ತೀವಲ್ವ, ಅದರಲ್ಲೇ ಬೆಂದೋಗುತ್ತೆ. ನಾವೇನು ಮಾಡಬೇಕು, ಇದನ್ನು ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ದೇನೆ ಇದರಲ್ಲೇ ಮುಚ್ಚಳ ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ ಫ್ರೆಂಡ್, ಈಗ ಅಣಬೆ ರೆಡಿಯಾಗಿದೆ ನೋಡಿ. ಈ ಥರ ಬೆಂದಿದೆ. ಸ್ವಲ್ಪ ಕೂಡ ನೀರಿರಬಾರ್ದು. ಈ ಥರ ಚೆನ್ನಾಗಿ ಬೆಂದಿದೆ. ಅದಾಗಿದ ಮೇಲೆ ಪೆಪ್ಪರ್ ಹಾಕಬೇಕು. ಪೆಪ್ಪರ್ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡ್ರೆ ಪೆಪ್ಪರ್ ಜಾಸ್ತಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕಿದ್ರೆ ಪೆಪ್ಪರ್ ಕಮ್ಮಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೇ ಸರಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಈ ಥರ ಪೆಪ್ಪರ್ ರೆಡಿ ಮಾಡಿಕೊಂಡು ಮತ್ತು ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಎಷ್ಟು ರುಚಿಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಇದಾಯಿತು ನೋಡಿ. ಪೆಪ್ಪರ್ ಹಾಕಿ ಅಣಬೆ ಮಾಡಿದ್ದೀನಿ. ಇದು ಈ ಥರ ಮಾಡಿದ್ರೆ
ತಿಂದೇ ಇರೋರು ಸಹ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈ ಥರ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಾನ್ ವೆಜ್ ತಿಂದೇ ಇರೋರೆಲ್ಲ ಇದು ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ಈ ರೀತಿ ಮಾಡಿ ತಿಂದರೆ. ಹಾಯ್ ಫ್ರೆಂಡ್ಸ್.